ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ತೈಲ ದರ ಜನಸಾಮಾನ್ಯರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇದೀಗ ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಣೆಗೆ ಮತ್ತೆ ಕಸರತ್ತನ್ನ ಆರಂಭಿಸಿದೆ. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಬಿಗ್ ಶಾಕ್. ಬಸ್ ಟಿಕೆಟ್ ದರ 20% ಏರಿಕೆ ಬಿಸಿ. ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ಬಸ್ನಲ್ಲಿ ಪ್ರಯಾಣಿಸುವ ಜನರ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರಿಗೆ ಕೆಎಸ್ಆರ್ಟಿಸಿ ನಿಗಮ ದರ ಏರಿಕೆಯ ಶಾಕ್ ನೀಡಲು ಪ್ಲಾನ್ ಮಾಡಿದೆ. ಬಸ್ ಟಿಕೆಟ್ ದರ ಏರಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಸ್ಆರ್ಟಿಸಿ ಮುಂದಾಗಿದೆ. 20% ದರ ನಿಗದಿ ಮಾಡುವಂತೆ ಬೇಡಿಕೆ ಇಟ್ಟಿದೆ. ಕಳೆದ 3-4 ವರ್ಷದಿಂದ ಟಿಕೆಟ್ ದರ ಏರಿಸಿಲ್ಲ. ಬಸ್ ಬಿಡಿ ಭಾಗಗಳು ದುಬಾರಿಯಾಗಿದೆ. ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಟಿಕೆಟ್ ರೆವಿನ್ಯೂ ಕಲೆಕ್ಷನ್ ಕೂಡ ಪಾತಾಳಕ್ಕೆ ಇಳಿದಿದೆ. ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕದಿದ್ರೆ ನಾವು ಬಸ್ ರಸ್ತೆಗೆ ಇಳಿಸೋದು ಕಷ್ಟ. ಸದ್ಯದ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಕನಿಷ್ಠ 10% ದರ ಏರಿಕೆ ಮಾಡಬೇಕು ಅಂತ ಕೆಎಸ್ಆರ್ಟಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ತೀರ್ಮಾನಿಸಲಾಗುವುದು ಅಂದ್ರು ಸಾರಿಗೆ ಸಚಿವ. ಪ್ರತಿ ವರ್ಷನೂ ಮಾಡಬಹುದು. ಈಗ 4 ವರ್ಷ ಆಗಿತ್ತು ಮಾಡಿ. ಅದಕ್ಕೆ ಮುಂಚೆನೂ ಒಂದು 5-6 ವರ್ಷ ಮಾಡಿರಲಿಲ್ಲ. ಈಗ 2020ರಲ್ಲಿ ಏರಿಸಿದ್ದು. ಈಗ ನಮ್ಮ ಮುಂದೆ ನಮ್ಮ ಮಂಡಳಿಗಳಿಂದ 4 ಮಂಡಳಿಗಳಿಂದ ಯಾವ ಪ್ರಸ್ತಾವನೆಯೂ ಕೂಡ ನನಗೆ ಬಂದಿಲ್ಲ. ಬಂದ ಮೇಲೆ ಮಾಡಬೇಕೋ ಬೇಡ ಅನ್ನೋದು ಆಮೇಲೆ ತೀರ್ಮಾನ. ಕೆಎಸ್ಆರ್ಟಿಸಿ ಪ್ರಸ್ತಾವನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ರೆ ಪ್ರತಿ ಸ್ಟೇಜ್ ಆಧಾರದಲ್ಲಿ ₹3 ಹೆಚ್ಚಾಗುವ ಸಾಧ್ಯತೆ ಇದೆ. ದರ ಏರಿಕೆ ಆಗದಿದ್ರೆ ಬಸ್ ರಸ್ತೆಗಿಳಿಸೋದು ಕಷ್ಟ ಅಂತ ನಿಗಮ ಹೇಳ್ತಾ ಇದೆ. ಟಿಕೆಟ್ ಡಬಲ್ ಆದ್ರೆ ನಮ್ಮ ಗತಿ ಏನು ಅಂತ ಜನಸಾಮಾನ್ಯರು ಟೆನ್ಷನ್ ಆಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. KR ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ ಬೆನ್ನಲ್ಲೇ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾಗಿದ್ರು. ಸತತ 4 ಗಂಟೆಗಳ ಕಾಲ ಡ್ರಿಲ್ ನಡೆಸಿದ್ರು. ತನಿಖೆಗೆ ಸ್ಪಂದಿಸದೆ ಹಾರಿಕೆ ಉತ್ತರವನ್ನ ನೀಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ. KR ಮಹಿಳೆ ಕಿಡ್ನಾಪ್ ಪ್ರಕರಣ. ಸತತ 4 ಗಂಟೆ ಭವಾನಿಗೆ ಎಸ್ಐಟಿ ಡ್ರಿಲ್. ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಂಸದ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾದರು. KR ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಮಗ ಪ್ರಜ್ವಲ್ನಂತೆ ತಾಯಿ ಭವಾನಿ ಕೂಡ ತನಿಖೆಗೆ ಅಸಹಕಾರ ತೋರಿಸುತ್ತಿದ್ದಾರಂತೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ನಡೆಸಿದ ಡ್ರಿಲ್ ಹಾಗೂ ಅದಕ್ಕೆ ಭವಾನಿ ರೇವಣ್ಣ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ನಾನೇನೂ ಮಾಡಿಲ್ಲ ಎನ್ನುತ್ತಿರೋ ಭವಾನಿ. 4 ಗಂಟೆಗಳ ವಿಚಾರಣೆಯಲ್ಲಿ ಒಂದೇ ಉತ್ತರ, ಕಿಡ್ನಾಪ್ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ. ಸತೀಶ್ ಬಾಬಣ್ಣ, ರಾಜ್ಗೋಪಾಲ್ ಆಡಿಯೋದಲ್ಲಿರುವ ಭವಾನಿ ಅಮ್ಮ ಯಾರು? ಸತೀಶ್ ಬಾಬಣ್ಣ, ರಾಜ್ಗೋಪಾಲ್ ಅವರನ್ನೇ ಕೇಳಿ. ನಾನು ಯಾರಿಗೂ ಹೇಳಿಲ್ಲ ಎನ್ನುತ್ತಿರೋ ಭವಾನಿ. ಪ್ರಜ್ವಲ್ ಎಸ್ಐಟಿ ಸೆಲ್ನಲ್ಲೇ ಇದ್ರೂ ಕೂಡ ಮಗನ ಮುಖ ನೋಡಿ ಮಾತನಾಡಿಸಲು ಆಗದೆ ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮ್ಮ ವಿಚಾರಣೆಗೆ ಬಂದಿದ್ದ ಮಾಹಿತಿಯನ್ನ ಅಧಿಕಾರಿಗಳ ಮೂಲಕ ಪ್ರಜ್ವಲ್ ತಿಳ್ಕೊಂಡ್ರಂತೆ. ವಿಚಾರಣೆಗೆ ಅಮ್ಮ ಮಗ ಸರಿಯಾಗಿ ಸ್ಪಂದಿಸದೇ ಇರೋದು ಎಸ್ಐಟಿಗೆ ಟೆನ್ಷನ್ ತರಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು.